ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ ಶರಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿವರಜೆ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೌ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿಮೇವಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्जर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ओम नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಮಾಡಿದ್ಯಪ್ಪ, ಏನು ಮಾಡ್ತಾ ಇದ್ದಿ, ಏನ್ ಕತೆ? ನೂರ 29ನೇ ಸುಧಾಮೂಲ, ಅದರಲ್ಲಿ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ವಿಚಾರ ಆಗ್ತಾ ಇತ್ತು. ಅಲ್ಲಿ ದನ್ನೇ ದಿವಸ 24 ಗುಣ ಯಾವುದು ಅಂತ ನಾವು ನೋಡಿದ್ದೀವಿ. ಆ 24 ಗುಣದಲ್ಲೂ ಗುಣ ಇದೆ ಅಂತ, ಗುಣದಲ್ಲಿ ಗುಣ ಇದೆ ಅಂತ. ಯಾಕೆಂದ್ರೆ ರೂಪ ಎಷ್ಟಿದೆ ಜಗತ್ತಲ್ಲಿ? ಕಪ್ಪು, ಬಿಳಿ, ಕೆಂಪು, ಹಸಿರು, ಹಳದಿ, ಹೀಗೆಲ್ಲ ಇದೆ. ಎಷ್ಟು ಗುಣ ಇದೆಯೋ ಅಷ್ಟು ಸಂಖ್ಯೆ ಅದರಲ್ಲಿದೆ. ಇವಾಗ ಇವರೆಲ್ಲ ಹೇಳ್ಬೇಕಾದ್ರೆ ಒಂದು 7 ರೂಪ ಹೇಳ್ತಾರೆ ಅಷ್ಟೇ. ಈ ನೈಯಾಯಿಕರೆಲ್ಲ ಜಗತ್ತಿನಲ್ಲಿರೋದು 7 ಅಂತ. ವಾಸ್ತವಿಕವಾಗಿ ಅನೇಕ ರೂಪಗಳು ಕಾಣುತ್ತೆ, ಅದೆಲ್ಲ ಮಿಶ್ರಣ ಅಂತ ಹೇಳ್ತಾರೆ. ಅಂತ ಇರೋದು ನೈಜವಾಗಿ 7 ರೂಪ ಅಂತ ಇವರ ಮತ. ಅದಿರ್ಲಿ.
ಅಂತೂ ಪ್ರತಿಯೊಂದು ಗುಣದಲ್ಲೂ ಕೂಡ ಏನೋ ಒಂದು ಗುಣ ಇದ್ದೇ ಇರುತ್ತೆ. ನಮಗೆ ಇದು ಆಶ್ಚರ್ಯ ಅನಿಸ್ಬೋದು. ಜ್ಞಾನ ಮತ್ತೆ ಆನಂದ, ಜ್ಞಾನ ನಮ್ಮಲ್ಲಿದೆ, ನಮ್ಮಲ್ಲಿ ಜ್ಞಾನ ಇದೆ, ಜ್ಞಾನದಲ್ಲಿ ಏನ್ ಗುಣ ಇದೆ? ನಮ್ಮಲ್ಲಿ ಆನಂದ ಇದೆ, ಆನಂದದಲ್ಲಿ ಏನ್ ಗುಣ ಇದೆ? ಆನಂದವೇ ಒಂದು ಗುಣ, ಜ್ಞಾನವೇ ಒಂದು ಗುಣ. ಅದ್ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂದ್ರೆ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ಪ್ರತಿಯೊಂದು ಗುಣದಲ್ಲಿ ಇಷ್ಟೇ ಸಂಖ್ಯೆ ಅಂತ ನಿಯಮ ಇದೆ, ಇಷ್ಟು ಸಂಖ್ಯೆಯಲ್ಲಿ ಗುಣ ಇದೆ, ಇಷ್ಟು ಸಂಖ್ಯೆಯಲ್ಲಿ ಇಲ್ಲ ಅಂತೆಲ್ಲ ಇದೆ. ಅದನ್ನ ಇಲ್ಲಿ ಬಿಡಿಸ್ತಾರೆ. ಗುಣೇಶು ಚ ಚತುರ್ವಿಂಶತಿತ್ವ ಸಂಖ್ಯಾವತ್. ಅಷ್ಟೇ ಅಲ್ಲ, 24 ಗುಣ ಅಂದ್ರೆ 24 ಸಂಖ್ಯೆ ಬಂತಲ್ಲ. ಹಾಗಾದ್ರೆ ಗುಣ ಎಷ್ಟು? 24. 24 ಅನ್ನೋದೊಂದು ಸಂಖ್ಯೆ, ಇಷ್ಟು ಅಂತ. ಆ ಸಂಖ್ಯೆ ಅನ್ನೋದು 24 ಗುಣದಲ್ಲಿ ಬಂತು. ಹಾಗಾದ್ರೆ ಎಲ್ಲಾ ಗುಣದಲ್ಲೂ ಒಂದು ಗುಣ ಇದ್ದೇ ಇದೆ. ಯಾವುದು? 24 ಅನ್ನೋ ಸಂಖ್ಯೆ ಅಂತ ಅವರ ಪ್ರಕಾರ ಇಟ್ಟುಕೊಂಡು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಸಮವಾಯಾದೌ ಏಕತ್ವ ಸಂಖ್ಯಾವತ್ ಅಂತ ಒಂದು ಉದಾಹರಣೆ ಕೊಟ್ಟು, ಅದಿರ್ಲಿ, ಸಮವಾಯ ಅಂತ ಒಂದು ಸಂಬಂಧ ಒಪ್ಪಿದಾರ ಅವರು. ಈ ಹಾಲು ಮತ್ತೆ ಹಾಲಿನ ಬಣ್ಣ ಬಿಳಿ ಬಣ್ಣ, ಹಾಲಿಗೂ ಮತ್ತೆ ಹಾಲಿನ ಇನ್ಯಾವ್ದಾರು ಗುಣಗಳಿದ್ರೆ ಆ ಗುಣಗಳಿಗೆಲ್ಲ ಹಾಲಿನೊಂದಿಗೆ ಸಮವಾಯ ಅಂತ ಒಂದು ಸಂಬಂಧ ಒಪ್ಪಿದ್ದಾರೆ. ಸಮವಾಯ ಅಂದ್ರೆ ಏನು? ಎರಡು ವಸ್ತುಗಳನ್ನ ಬಿಡಿಸ್ಲಿಕ್ಕೆ ಬರಲ್ಲ, ಅಂಟ್ಕೊಂಡೇ ಇರತ್ತೆ ಯಾವಾಗ್ಲೂ ಅಂಥ ವಸ್ತುಗಳು. ಅಂಥ ವಸ್ತುಗಳಿಗೆ ನಾವು ಒಂದೇ ಅಭೇದ ಅಂತ ಹೇಳ್ತೀವಿ, ಅವರು ಸಮವಾಯ ಅಂತ ಇನ್ನೊಂದು ಹೆಸರನ್ನ ಕೊಡ್ತಾರೆ. ಇಷ್ಟೇ ಅಲ್ಲದೆ ರೂಪಂ ಸ್ಪರ್ಶಾತ್ ಪೃಥಕ್. ಈಗ ಗುಣಗಳಲ್ಲಿ 24 ಗುಣದಲ್ಲಿ ಒಂದು ಗುಣ ಬಂತು. ಯಾವುದು? ಪೃಥಕ್ತ್ವ ಅಂದ್ರೆ ಭೇದ. ಭೇದ ಅನ್ನೋದು ಒಂದು ಗುಣ. ಈಗ ನನ್ನ ಭೇದ ನಿಮ್ಮಲ್ಲಿದೆ, ನಿಮ್ಮ ಭೇದ ನನ್ನಲ್ಲಿದೆ, ನಾನು ನೀವು ಬೇರೆ. ಈ ಬೇರೆ ಅಂತ ಏನ್ ಹೇಳಿದೆ ಪೃಥಕ್ತ್ವ, ಅದು ಇಬ್ರಲ್ಲೂ ಇದೆ, ಅದು ಒಂದು ಗುಣ. ಈ ಗುಣಗಳಲ್ಲೂ ಭೇದ ಇದೆ ಅಲ್ವಾ? ರೂಪ ಅಂದ್ರೆ ಬೇರೆ ಗುಣ, ರಸ ಅಂದ್ರೆ ಬೇರೆ ಗುಣ, ರೂಪಕ್ಕಿಂತ ರಸ ಬೇರೆ, ರಸಕ್ಕಿಂತ ಸ್ಪರ್ಶ ಬೇರೆ, ಸ್ಪರ್ಶಕ್ಕಿಂತ ನನ್ನ ಬುದ್ಧಿ ಬೇರೆ, ಪುಣ್ಯಕ್ಕಿಂತ ಪಾಪ ಬೇರೆ. ಗುಣಗಳಲ್ಲೆಲ್ಲ ಪರಸ್ಪರ ಪೃಥಕ್ತ್ವ, ಭೇದ ಅನ್ನೋ ಗುಣ ಇದೆ. ಆದ್ರಿಂದ ಈ ಗುಣದಲ್ಲಿ ಗುಣ ಇಲ್ಲ ಅಂತ ಹೇಳೋದು ಸರಿ ಇಲ್ಲ. ಅಷ್ಟೇ ಅಲ್ಲ, ಈ ಪ್ರಕಾಶ, ಪ್ರಕಾಶ ಅಂದ್ರೆ ಬೆಳಕು, ಬೆಳಕಿನಲ್ಲಿ ರೂಪ ಇರಲ್ವಾ? ಗುಣದಲ್ಲೂ ಗುಣ ಇದ್ದೇ ಇದೆ. ಈಗ ಪ್ರಭೆ ಬಂತು ಅಂದ್ರೆ ಸೂರ್ಯ ಯಾವ ಕಲರು? ಅದಕ್ಕೊಂದು ಕಲರ್ ಹೇಳ್ತೀವಿ. ಯಾವ್ದು? ಸೂರ್ಯನ ಪ್ರಭೆ ಯಾವ ಕಲರ್ ಅಲ್ಲಿ ಇದೆ? ಅದಕ್ಕೂ ಒಂದು ಕಲರ್ ಹೇಳ್ತೀವಿ. ಅದಿಲ್ಲ ಅಂತ ಹೇಗೆ ಹೇಳೋದು? ಹಾಗಾದ್ರೆ ಗುಣದಲ್ಲಿ ಗುಣ ಇದ್ದೇ ಇದೆ, ಅದನ್ನ ಇಲ್ಲ ಅಂತ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ. ಅದರಿಂದ ಸುಮ್ಮನೆ ಆ ವೈಶೇಷಿಕರು ಒಂದು ನಿಯಮ ಒಪ್ಕೊಂಡ್ಬಿಟ್ರು, ಒಂದು ರೂಲ್ ಮಾಡ್ಬೇಕು ಅಂತ ಹೇಳಿ ಒಂದು ನಿಯಮ ಮಾಡ್ಕೊಂಡ್ಬಿಟ್ರು, ಗುಣದಲ್ಲಿ ಗುಣ ಇರಲ್ಲ. ಯಾರು ಹೇಳಿದ್ದು? ಗುಣದಲ್ಲೂ ಗುಣ ಒಪ್ಪಬಹುದು, ಏನ್ ತಪ್ಪಿಲ್ಲ. ಇಷ್ಟಾದ್ಮೇಲೆ ಇದೊಂದು ಮಾತನ್ನ ಹೇಳ್ತಾರೆ. ನಾಪಿ ಸೂರ್ಯಂ ವಿಹಾಯ ಅನ್ಯತ್ರ ವೃತ್ತೌ ಪ್ರಮಾಣಂ. ಅಂದ್ರೆ ಈಗ ಸೂರ್ಯ ಬೇರೆ, ಸೂರ್ಯನ ಪ್ರಭೆ ಬೇರೆ ಅಂತ ಆದ್ರೆ ಆ ಪ್ರಭೆ ಸೂರ್ಯನ ಬಿಟ್ಟು ಎಲ್ಲೋ ಒಂದ್ ಕಡೆ ಕಾಣಿಸ್ಬೇಕು. ಹಾಗೆ ಕಾಣಿಸತ್ತಾ? ಇಲ್ಲ. ಈಗ ನೋಡಿ, ನಾನು ಬೇರೆ, ನೀವೆಲ್ಲ ಬೇರೆ. ಯಾಕೆ? ಈ ಆತ್ಮನೇ ಬೇರೆ, ನನ್ನ ಆತ್ಮನೇ ಬೇರೆ. ಹೇಗ್ ಬೇರೆ ಅಂದ್ರೆ, ನಾನಿರೋ ಕಡೆ ನೀವಿರಲ್ಲ, ನೀವಿರೋ ಕಡೆ ನಾನಿರಲ್ಲ. ಒಂದೇ ಕಡೆ ಬಂದು ಬೇರೆ ಬೇರೆ ಕಡೆ ನಿಂತಿರ್ತೀವಿ. ಯಾಕೆ? ಆ ಆತ್ಮನೇ ಬೇರೆ, ನನ್ನ ಆತ್ಮನೇ ಬೇರೆ. ಹೀಗೆ ನಾವು ಭೇದವನ್ನ ಹೇಳ್ತೀವಿ. ಹಾಗೆ ಸೂರ್ಯ ಮತ್ತೆ ಅವನ ಪ್ರಭೆ ಒಂದ್ ವೇಳೆ ಬೇರೆ ಬೇರೆ ಅಂತ ಆಗಿದ್ರೆ ಇದು ನಾವು ಆಕ್ಷೇಪ ಮಾಡೋದು ಬೇರೆಯವನಿಗೆ. ನಮ್ ಪ್ರಕಾರ ಅದು ಒಂದೇ. ಆದ್ರೆ ನಿನ್ನ ಪ್ರಕಾರ ಬೇರೆ ಬೇರೆ ಅಂತ ಒಪ್ಪೋದಿದ್ರೆ ಹೇಗೆ ಎರಡು ಪುಸ್ತಕ ಬೇರೆ ಬೇರೆ ಕಾಣ್ಬೇಕು? ಎರಡಾಗಿದ್ದೆಲ್ಲ ಪರಸ್ಪರ ಬೇರೆ ಬೇರೆ ಕಡೆ ಕಾಣ್ತಾ ಇರುತ್ತೆ. ಹಾಗೆ ಸೂರ್ಯನನ್ನ ಬಿಟ್ಟು ಆ ಸೂರ್ಯನ ಪ್ರಭೆ ಬೇರೆ ಕಡೆ ಎಲ್ಲೋ ಕಾಣ್ಬೇಕು. ಆದ್ರೆ ಎಲ್ಲಿ ಕಾಣತ್ತೆ? ಹಾಗೇನ್ ಕಾಣೋದಿಲ್ಲ. ಅಂದಮೇಲೆ ಸೂರ್ಯ ಮತ್ತೆ ಸೂರ್ಯನ ಪ್ರಭೆ ಒಂದೇ ಹೊರತು ಬೇರೆ ಬೇರೆ ಅಂತ ಹೇಳೋ ಹಾಗಿಲ್ಲ. ಅಷ್ಟೇ ಅಲ್ಲದೆ ಇನ್ನೂ ಕೂಡ ವಿವರಣೆ ಮಾಡ್ತಾ ಹೋಗ್ತಾರೆ. ಇದೇನಂದ್ರೆ ಇಂಥ ವಿಷಯಗಳು ನಮಗೆ ತುಂಬಾ ಅಪರೂಪದ ವಿಷಯಗಳು, ಟಿಪ್ಪಣಿಗಳಲ್ಲಿ ಬರೋ ಸ್ವಾರಸ್ಯಗಳು. ಇಂತಹ ಸ್ವಾರಸ್ಯಗಳನ್ನ ಅಲ್ಲಲ್ಲಿ ನಮ್ಮ ಟಿಪ್ಪಣಿಕಾರರು ಬರೆದಿರ್ತಾರೆ. ಹೊಸ ಹೊಸ ವಿಚಾರಗಳು, ತಮ್ಮದೇ ಆದ ಒಂದು ಶೈಲಿಯ ವಿಚಾರಗಳಿವು. ಇಂತಹ ವಿಚಾರಗಳು ಬಹಳ ಗಮನಿಸ್ತಾ ಇರ್ಬೇಕು ನಾವು. ಅದರಲ್ಲಿ ಒಂದು ಸ್ವಲ್ಪ ರೋಚಕವಾದ ವಿಷಯ, ಸ್ವಲ್ಪ ಕಠಿಣ ಅನ್ನಿಸ್ಬೋದು, ಆದ್ರೆ ಬಹಳ ಚೆನ್ನಾಗಿರೋ ವಿಷಯ. ವ್ಯತಿರೇಕೋ ಗಂಧವತ್ ಇತಿ ಅಧಿಕರಣೆ ಗುಣಸ್ಯಾಪಿ ಗಂಧಸ್ಯ ದ್ರವ್ಯಂ ವಿಹಾಯ ಅನ್ಯತ್ರ ವೃತ್ತೇರುಕ್ತತ್ವಾತ್. ಈಗ ಗಂಧ ಎಲ್ಲಿದೆ ಅಂತ ಪ್ರಶ್ನೆ. ಗಂಧ ಬರೀ ದ್ರವ್ಯದಲ್ಲಿರ್ಬೇಕು ಅಂತಿಲ್ಲ, ಬೇರೆ ಕಡೆನೂ ಗಂಧ ಇದೆ ಅಂತ ಒಪ್ಪಿಸ್ತಾರಂತೆ. ಗಂಧ ಬೇರೆ ಕಡೆನೂ ಇದೆ. ದ್ರವ್ಯವನ್ನ ಇಟ್ಟುಕೊಂಡೆ ದ್ರವ್ಯದ ಜೊತೆಗೆ ಪೃಥ್ವಿಯಲ್ಲೇ ಗಂಧ ಇರ್ಬೇಕು ಅಂತ ಏನಿಲ್ಲ, ಬೇರೆ ಕಡೆನೂ ಗಂಧ ಇರ್ಬೋದು. ಅದ್ ಹೇಗೆ ಅಂದ್ರೆ, ಈಗ ಹೂವಿದೆ, ಹೂವಿನಲ್ಲಿ ಗಂಧ ಇದೆ, ಒಳ್ಳೆ ಪರಿಮಳ, ಒಳ್ಳೆ ಸುಗಂಧ ವಾಸನೆ ಬರ್ತಾ ಇದೆ ಹೂವಿನಿಂದ. ಆ ಹೂವನ್ನ ಯಾವ್ದೋ ಒಂದು ನೀರಿಗೆ ಹಾಕಿದ್ವಿ, ಆಮೇಲೆ ಆ ನೀರನ್ನ ನಾವು ಹತ್ರಕ್ಕೆ ಇಟ್ಕೊಂಡೆ, ಅದು ಒಳ್ಳೆಯ ಗಂಧನೆ ಬರ್ತಾ ಇದೆ.
ವಾಸ್ತವಿಕವು ನಾವೇನ್ ಹೇಳ್ತೀವಿ, ಇರೋ ಗಂಧ ಹೂವಿನಲ್ಲಿರೋದು, ಹೂವಿನ ಸಂಪರ್ಕ ನೀರಿಗಾಯ್ತು, ಆದ್ರಿಂದ ನೀರಿನಿಂದ ಗಂಧ ಬರ್ಬೇಕು ಅಂತ. ಅದ ನೀರಿನಿಂದ ಏನ್ ಗಂಧ ಬರ್ಲಿಕ್ಕೆ ಸಾಧ್ಯ? ಇರೋದೆಲ್ಲ ಗಂಧ ಅದರಲ್ಲೇ, ಅದರ ಸಂಪರ್ಕ ಇದ್ರು ಅದು ಬರ್ತಾ ಇರೋದು ಹೂವಿನಿಂದಲೇ ಬರ್ತಾ ಇರೋದು, ಅದ ನೀರಿನ ಗಂಧ ಅನ್ನೋ ತರ ನಮಗ ಅನಿಸುತ್ತೆ. ಅಂತೂ ಇರ್ಲಿ, ಪ್ರಕೃತ ದ್ರವ್ಯವನ್ನ ಬಿಟ್ಟು ಗಂಧವೂ ಕೂಡ ಬೇರೆ ಕಡೆ ಇದೆ ಅಂತ ಹೇಳಿದಾರಂತೆ. ಇಲ್ಲಿ ಎಲ್ಲಿ ವ್ಯತಿರೇಕೋ ಗಂಧವತ್ ಅನ್ನೋ ಸೂತ್ರದಲ್ಲಿ ಅದು ಮುಂದಕ್ಕೆ ನಮಗೆ ಬರುತ್ತೆ. ಮುಂದಕ್ಕೆ ಅಂದ್ರೆ ಈಗ ಸದ್ಯ ಅದು 2ನೇ ಅಧ್ಯಾಯದಲ್ಲಿ ಬಂದಿರತ್ತ ಆ ಸೂತ್ರ. ನಾವು ಇದನ್ನ ಮುಗಿಸಿ 3ನೇ ಅಧ್ಯಾಯ ಮತ್ತೆ ಅಲ್ಲಿ ನಮ್ಗೆ ಆ ವಿಷಯ ನೋಡ್ಬಹುದು. ಇಷ್ಟಾಗಿ ದೀಪೇ ಗಚ್ಚತಿ ಪ್ರಭಾಯ ಅಪಿ ಗತಿ ದರ್ಶನಾದಿತಿ ಯುಕ್ತಂ. ಅಷ್ಟೇ ಅಲ್ಲ, ಬೆಳಕು ಅಂತ ಏನಿದೆಯಲ್ಲ, ಸೂರ್ಯನ ಪ್ರಭೆ, ಅದೊಂದು ದ್ರವ್ಯ ಅಂತೆ. ದ್ರವ್ಯ ಅಂದ್ರೆ ಈಗ ನಾವು ದ್ರವ್ಯ, ಮತ್ತೆ ನಮ್ಮ ಮನೆಯಲ್ಲಿರೋ ವೆಹಿಕಲ್ ಅದು ದ್ರವ್ಯ, ರಥ ದ್ರವ್ಯ, ಹೀಗೆ ಎಲ್ಲವೂ ದ್ರವ್ಯ. ಯಾಕೆ ಅಂದ್ರೆ ಅದರಲ್ಲೆಲ್ಲ ಕ್ರಿಯೆ ಇರುತ್ತೆ, ಅದು ಓಡಾಡುತ್ತೆ. ಈಗ ವೆಹಿಕಲ್ ಓಡಾಡುತ್ತೆ, ಆದ್ರಿಂದ ಅದು ದ್ರವ್ಯ. ಮತ್ತೆ ರಥ ಓಡಾಡ್ತಾ ಇದೆ, ಅದು ದ್ರವ್ಯ. ನಾವು ಓಡಾಡ್ತಾ ಇದೀವಿ, ಅದು ದ್ರವ್ಯ. ಅಂದ್ಮೇಲೆ ಯಾವ್ದ್ಯಾವ್ದ್ರಲ್ಲಿ ಕ್ರಿಯೆ ಇದೆಯೋ, ಏನೋ ಒಂದು ಕೆಲಸ ವ್ಯಾಪಾರ ಯಾವ್ದ್ರಲ್ಲಿ ಇರುತ್ತೋ ಅಂಥದ್ದನ್ನೆಲ್ಲ ನಾವು ದ್ರವ್ಯ ಅಂತ ಕರಿತೀವಿ. ಹಾಗೆ ಈ ಭಾಸ್ವರ ರೂಪ ಹೊಂದಿರುವಂತಹ ಏನು ಪ್ರಭೆ ಇದೆ, ಅಂದ್ರೆ ಸೂರ್ಯನ ಪ್ರಭೆ ಏನಿದೆ ಅದು ಕೂಡ ಓಡಾಡುತ್ತಂತೆ. ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ದೀಪೇ ಗಚ್ಚತಿ, ದೀಪ ಕೈನಲ್ಲಿ ಇಟ್ಕೊಂತೀವಿ, ದೀಪ ಮನೆಯಲ್ಲಿ ಹಚ್ಚಿಸಿ ನಾವು ದೇವ್ರ ಮನೆ ತನಕ ತಗೊಂಡು ಹೋಗ್ತೀವಿ ಅಂತ ಇಟ್ಕೋಣ. ದೇವ್ರ ಮನೆ ಒಳಗಡೆ ಅಲ್ಲಿ ಹೋಗಿ ಮೇಲಿಡ್ತೀವಿ ಅಂತ. ದೀಪ ಜೊತೆಗೆ ಹೋಗ್ಬೇಕಾದ್ರೆ ಆ ಪ್ರಭೆನೂ ಜೊತೆಗೆ ಹೋಗ್ತಾನೆ ಇದೆಯಲ್ಲ, ಪ್ರಭೆನೂ ಓಡಾಡುತ್ತೆ ಅಂತಾನೆ ಅರ್ಥ. ಏನು ತಾನಾಗೆ ಓಡಾಡಲ್ಲ, ನಾವು ಎತ್ಕೊಂಡು ಹೋದಾಗ ಆ ದೀಪವನ್ನ ಅದು ದೀಪವು ಕೂಡ ಓಡಾಡ್ದಾಗೆ ಆಯ್ತು. ಅಂದ್ಮೇಲೆ ದೀಪದಲ್ಲಿ ಪ್ರಭೆ ಇದು ಗಮನ ಹೇಗಿದೆಯೋ ಹಾಗೆ ದೀಪದ ಪ್ರಭೆಯಲ್ಲೂ ಕೂಡ ಗಮನ ಇದ್ದೇ ಇದೆ. ಅಷ್ಟೇ ಅಲ್ಲ, ಈ ಘಟ ಒಂದು ಪುಸ್ತಕನೋ ಅಥವಾ ಇನ್ಯಾವುದೋ ಬಟ್ಟೆನೋ ಏನೋ ಇದೆ, ಅದನ್ನ ನಾವು ತಗೊಂಡು ಹೋಗ್ತಾ ಇದೀವಿ. ನಾವು ತಗೊಂಡು ಹೋಗ್ತಾ ಇದ್ರೆ ಅದು ನಮ್ ಜೊತೆ ಬಂದ ಹಾಗೆ ಲೆಕ್ಕ. ಏನು ಸ್ವತಂತ್ರವಾಗಿ ಬರೋದಿಲ್ಲ ಅಂತ ಒಂದು ಬಿಟ್ರೆ, ನಮ್ಮನ್ನ ಅವಲಂಬಿಸ್ಕೊಂಡು ಅದು ಬರ್ತಾ ಇದೆ ಅಂತ ಅಷ್ಟೇ ಅರ್ಥ. ಸರಿ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ಅಂತಂದ್ರೆ, ಅದೇ ಒಂದು ಚರ್ಚೆ ಪ್ರಾರಂಭ ಆಗಿತ್ತು. ಇಲ್ಲಿ ಏನ್ ಚರ್ಚೆ ಪ್ರಾರಂಭ ಆಯ್ತು? ಸೂರ್ಯ ಬೇರೆ, ಸೂರ್ಯನ ಪ್ರಭೆ ಬೇರೆ ಅಂತ ನೀವ್ ಹೇಳಿದ್ರಿ, ಅದು ತಪ್ಪು. ಅದೆರಡು ಒಂದೇ ಅಂತ ನಮ್ಮ ಸಿದ್ಧಾಂತ, ದ್ವೈತ ಸಿದ್ಧಾಂತ. ಸೂರ್ಯ ಬೇರೆ ಅಲ್ಲ, ಸೂರ್ಯನ ಪ್ರಭೆ ಬೇರೆ ಅಲ್ಲ ಅಂತ ಅದನ್ನೇ ಸಮರ್ಥನೆ ಮಾಡ್ತಾ ಹೋಗಿದ್ದೀವಿ. ಇನ್ನೊಂದು ಮಾತನ್ನ ಹೇಳ್ತಾರೆ, ಅನ್ಯಥಾ ಶೇನೆ ಚಲತಿ ಅಚಲ ಸ್ಥಾಣೋರಿವ ರೂಪಸ್ಯಾಪಿ ತತ್ರೈವ ಅವಸ್ಥಿತ್ಯಾಪಾತಾತ್ ಅಂತ. ನೀವು ಮಡಿಕೆನೋ ಅಥವಾ ಶಂಖನೋ ತಗೊಂಡು ಹೋಗ್ತೀವಿ. ಶಂಖ ತಗೊಂಡು ಹೋದಾಗ ಶಂಖದ ಬಣ್ಣ ಬಿಳಿ ಬಣ್ಣ, ಆ ಬಿಳಿ ಬಣ್ಣನೂ ಶಂಖದ ಜೊತೆಗೇ ಬರುತ್ತೆ, ನಮ್ಮ ಜೊತೆಗೆ. ಒಂದ್ ವೇಳೆ ನಿಮ್ ಪ್ರಕಾರ ಯಾವ್ಯಾವುದರ ರೂಪ ಇರತ್ತೋ ಆ ರೂಪ ಬೇರೆ, ಅದೇ ಬೇರೆ ಅಂತಂದ್ರೆ, ಉದಾಹರಣೆಗೆ ಸೂರ್ಯ ಬೇರೆ, ಸೂರ್ಯನ ಪ್ರಭೆ ಬೇರೆ, ನಾವು ಬೇರೆ, ನಮ್ಮಲ್ಲಿರೋ ಬಿಳಿ ಬಣ್ಣನೋ ಕಪ್ಪು ಬಣ್ಣನೋ ಬೇರೆ ಅಂತ ಇಟ್ಕೊಳ್ಳೋಣ. ನಮ್ ದೇಹ ಕಪ್ಪೋ ಬೆಳಪೋ ಇರುತ್ತೆ. ನಾವು ಆ ಬಣ್ಣ ಬಿಟ್ಟು ನಾವೇ ಒಬ್ಬರೇ ಹೋಗ್ಬಿಡ್ತೀವ? ಇಲ್ಲ. ನಾವು ಹೋಗ್ಬೇಕಾದ್ರೆ ನಾವು ಆ ಗುಣನು, ನಮ್ಮಲ್ಲಿರುವಂತಹ ಕಪ್ಪು ಬಿಳುಪು ಅದನ್ನೂ ತಗೊಂಡೇ ಹೋಗ್ತೀವಿ. ಅದರಲ್ಲೂ ಗಮನ ಇದ್ದೇ ಇದೆ. ಅಂದ್ರೆ ಅರ್ಥ ಏನು? ಒಂದು ವಸ್ತು ತನ್ನ ಗುಣಧರ್ಮಗಳನ್ನ ಬಿಟ್ಟು ಒಂದ್ ಕಡೆ ಹೋಗೋದು ಅಂತಿಲ್ಲ. ಹಾಲು ನಾವು ತಗೊಂಡ್ಬರ್ತೀವಿ, ಹಾಲು ತಗೊಂಡ್ಬರ್ಬೇಕಾದ್ರೆ ಪಾತ್ರೆಯಲ್ಲಿ ಹಾಲಿನ ಬಿಳಿ ಬಣ್ಣ ಏನಿದೆ ಅದನ್ನ ಒಂದ್ ಕಡೆ ಇಟ್ಟು ಬರೀ ಹಾಲನ್ನು ತಗೊಂಡ್ಬರೋದು ಅಂದ್ರೆ ಅದು ಅಸಾಧ್ಯವಲ್ಲ. ಅಂದ್ರೆ ಅಭಿಪ್ರಾಯ, ಈ ಹೇಗೆ ಹಾಲಿನ ಬಿಳಿ ಬಣ್ಣ ಬಿಟ್ಟು ತಗೊಂಡ್ಬರ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಸೂರ್ಯನನ್ ಬಿಟ್ಟು ಸೂರ್ಯನ ಪ್ರಭೆಯನ್ನ ಎಲ್ಲೋ ಇನ್ನೊಂದ್ ಕಡೆ ನೋಡೋದು ಅನ್ನೋದು ಅಷ್ಟೇ ಅಸಂಬದ್ಧ, ಅದು ಸರಿ ಇಲ್ಲ. ನೀವ್ ಈ ರೀತಿ ಹೇಳೋದಿದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಈಗ ಗರುಡ ಪಕ್ಷಿ, ಇಲ್ಲಿ ಗಿಡುಗ ಅಂತ ಹೇಳ್ತಾರೆ, ಗರುಡ ಪಕ್ಷಿ ತಗೊಳ್ಳಿ. ಗರುಡ ಪಕ್ಷಿ ಶೇನ ಅಂತ ಕರೀತಾರೆ. ಆ ಶೇನ ಏನಿದೆ ಅಂದ್ರೆ, ಇವಾಗ ಉದಾಹರಣೆ ಗರುಡ ಪಕ್ಷಿ ತಗೊಂಡ, ಈ ಗಿಡುಗ, ಆ ಗರುಡ ಪಕ್ಷಿ ಬಂದು ಒಂದು ಕಂಬದ ಮೇಲೆ ಕೂತಿದೆ. ಗರುಡ ಪಕ್ಷಿ ಕಂಬದ ಮೇಲೆ ಕೂತಾಗ ಗರುಡ ಪಕ್ಷಿ ಮತ್ತೆ ಹಾರಿ ಹೋಗತ್ತೆ. ಆದ್ರೆ ಕಂಬ ಹಾರಿ ಹೋಗತ್ತಾ? ಕಂಬ ಏನು ಹಾರಿ ಹೋಗೋದಿಲ್ಲ. ಅಥವಾ ಕಂಬದಲ್ಲಿರೋ ಬಣ್ಣ, ಅದು ಕಂಬ ಏನೋ ಅದು ಬ್ರೌನ್ ಕಲರ್ ಕಂಬ, ಆ ಕಂಬದ ಬಣ್ಣ ಏನಿದೆ ಆ ಬ್ರೌನ್ ಕಲರ್ ಅದು ಹೋಗತ್ತಾ? ಅದೇನು ಹೋಗಲ್ಲ. ಅಂದ್ರೆ ರೂಪ ಯಾವತ್ತು ಯಾವ ವಸ್ತುವಿನ ಜೊತೆಗಿರತ್ತೋ ಆ ವಸ್ತುವಿನ ಜೊತೆಗೇ ಇರತ್ತೆ. ಆ ವಸ್ತು ಹೋದ್ರೆ ಮಾತ್ರ ಆ ಜೊತೆಗೆ ರೂಪ ಹೋಗೋದು. ಅದ್ ಏನೋ ಇನ್ನೊಂದ್ ಯಾವ್ದೋ ವಸ್ತು ಜೊತೆಗೆ ಬಂದು ಕೂಡ ಅದ್ರ ಜೊತೆ ಓಡೋಗೋದಿಲ್ಲ. ಅಂದ್ರೆ ಅಭಿಪ್ರಾಯ ಏನು ಅಂದ್ರೆ, ನಮ್ಮ ಗುಣಧರ್ಮಗಳು ಅದು ನಾವೇ ಆಗಿರತ್ತೆ ಹೊರತು ನಮಗಿಂತ ಅದು ಬೇರೆ ಬೇರೆ ಅಲ್ಲ. ಸೂರ್ಯ ತನ್ನ ಪ್ರಭೆ ಎಲ್ಲವೂ ಒಂದೇ ಹೊರತು ಸೂರ್ಯನೇ ಬೇರೆ ಪ್ರಭೆನೇ ಬೇರೆ ಅಂತ ನೀವ್ ಹೇಳೋದು ತಪ್ಪು. ಅದೊಂದು ಸಣ್ಣ ವಿಷಯ ತಗೊಂಡು ಅದನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ.
ನಮಗೆ ಸಣ್ಣ ವಿಷಯ ಅನ್ನಿಸ್ಬೋದು, ಆದ್ರೆ ಶಾಸ್ತ್ರಕಾರರಿಗೆ ತುಂಬಾ ಸೂಕ್ಷ್ಮ ವಿಷಯ. ಅದು ಇನ್ನೂ ಇದರ ಬಗ್ಗೆ ತುಂಬಾ ಚರ್ಚೆಗಳು ಮುಂದಕ್ಕಿದೆ. ಅಂತೂ ಇಲ್ಲಿ ಇಷ್ಟು ಚರ್ಚೆಯನ್ನು ಮಾಡಿ ಮುಂದಕ್ಕೆ ನೋಡೋಣ ಏನ್ ಹೇಳ್ತಾರೆ ಅಂತ. ಸರಿ, ಅದಕ್ಕೆ ಹೇಳ್ತಾರೆ ನಚ ನೆರಳಿನಲ್ಲಿ ಸ್ವಲ್ಪ ವಿಪರೀತವಾಗಿ ಕಂಡಿದೆ ಅಂತ. ಯಾಕೆಂದ್ರೆ ಭಿತ್ಯಾದೌ ಅಚಲೇಪಿ ಛಾಯಾಯಾಹ ಸೂರ್ಯ ಪ್ರತಿಲೋಮ್ಯೇನ ಚಲನಾತ್ ಅಂತ ಹೇಳ್ತಾರೆ. ಅಂದ್ರೆ ಈ ಸೂರ್ಯನ ಮುಂದೆ ನಾವಿವಾಗ ಸೂರ್ಯ ಇದ್ದಾನೆ, ನಾವು ಚಲನೆ ಮಾಡ್ತಾ ಹೋಗ್ತೀವಿ, ನಡ್ಕೊಂತಾ ಹೋಗ್ತೀವಿ. ನಮ್ಮ ನೆರಳು ಯಾವ ಕಡೆ ತಿರುಗ್ತಾ ಹೋಗುತ್ತೆ, ಯಾವ ಕಡೆ ನಡ್ಕೊಂತಾ ಬರುತ್ತೆ, ಅದು ಸೂರ್ಯ ಪ್ರತಿಲೋಮ್ಯೇನ ಚಲನಾತ್ ಅಂತ ಹೇಳ್ತಾರೆ. ಸೂರ್ಯ ಪ್ರಾತಿಲೋಮ್ಯ ಅಂತ ಆ ಶಬ್ದ ಇರೋದು, ಅಲ್ಲಿ ಪ್ರತಿಲೋಮ್ಯ ಅಂತ ಇಲ್ಲಾಗಿದೆ, ಪ್ರಾತಿಲೋಮ್ಯೇನ ಅಂತ ಅಲ್ಲಿ ಆಗಬೇಕು. ಪ್ರತಿಲೋಮ್ನಃ ಭಾವ ಪ್ರಾತಿಲೋಮ್ಯ ಅಂತ ಅದು ಶಬ್ದ. ಸೂರ್ಯ ಪ್ರಾತಿಲೋಮ್ಯೇನ ಚಲನಾತ್. ಅನುಲೋಮ ಪ್ರತಿಲೋಮ ಅಂತ ಎಲ್ಲ ಶಬ್ದಗಳಿರುತ್ತೆ. ಅಂದ್ರೆ ಅನುಲೋಮ ಅಂದ್ರೆ ಅದೇ ಒಂದ್ ಹೇಗೆ ಹೋಗ್ತಾ ಇದೆ ಅದನ್ನೇ ಹಿಂಬಾಲಿಸ್ಕೊಂಡು ಹೋಗೋದು, ಅದೇ ರೀತಿ. ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಅದು ಇನ್ನೊಂದ್ ರೀತಿ. ನಾವು ಈ ನಮ್ಮ ನೆರಳನ್ನ ಗಮನಿಸ್ಬೋದು. ಸೂರ್ಯನ ಈ ಪ್ರಭೆ ಬಿದ್ದಾಗ ನಾವು ಸೂರ್ಯನ ಇದರಿಂದ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ನೆರಳು ಯಾವ ದಿಕ್ಕಿಗೆ ಅದು ಹೋಗ್ತಾ ಇರುತ್ತೆ ಅನ್ನೋದನ್ನ ಗಮನಿಸಿದ್ರೆ ನಮಗ್ ಗೊತ್ತಾಗತ್ತೆ. ಅಂದ್ರೇನರ್ಥ, ನಮ್ಮಲ್ಲಿರೋ ಗುಣ ನಾವು ನಡೆದಾಗ ಅದು ನಮ್ಮ ಜೊತೆಗೇ ನಡ್ಕೊಂಡು ಬರುತ್ತೆ. ಅಷ್ಟೇ ಅಲ್ಲ, ಮಾಣಿಕ್ಯದ ಪ್ರಭೆ ಅಂತ ಅದನ್ನು ಕೂಡ ಉದಾಹರಣೆ ಕೊಡ್ತಾರೆ. ಅಂತೂ ಇಷ್ಟೆಲ್ಲ ಹೇಳಿದ್ರಿಂದ ಏನಾಯ್ತು ಅಂದ್ರೆ, ಭಗವಂತನ ಗುಣಗಳಿಗೂ ಭಗವಂತನಿಗೂ ಎಂದೆಂದಿಗೂ ಅಭೇದನೆ ಹೇಳಿ, ಎರಡು ಒಂದೇ. ಸೂರ್ಯನ ಪ್ರಭೆಗೂ ಸೂರ್ಯನು ಒಂದೇ ಅಂತ ಹೇಳಿ, ಮತ್ತೆ ಹಾಲಿನ ಬಿಳಿ ಬಣ್ಣ ಒಂದೇ ಅಂತ ಹೇಳಿ, ಮತ್ತೆ ನಾವು ನಮ್ಮ ಗುಣ ಏನಿದೆ ಅದು ಒಂದೇ ಅಂತ ಹೇಳ್ಬೇಕು. ಅಂದ್ರೆ ಗುಣ ಮತ್ತೆ ಗುಣಿ ಅಂತ ಎಲ್ಲೆಲ್ಲಿ ಹೇಳ್ತೀವೋ ಅಲ್ಲೆಲ್ಲ ಒಂದೇ, ಅಭೇದ ಅನ್ನೋದು ನಮ್ಮ ಸಿದ್ಧಾಂತ. ಅದನ್ ಬಿಟ್ಟು ನೀವು ಸೂರ್ಯನೇ ಬೇರೆ, ಅವನ ಪ್ರಭೆ ಬೇರೆ, ನಾವೇ ಬೇರೆ, ನಮ್ ಬಣ್ಣನೇ ಬೇರೆ, ಇದೆಲ್ಲ ಬೇರೆ ಬೇರೆ ಅಂತ ಹೇಳೋದು ತುಂಬಾ ತಪ್ಪು ಅಂತ ಈ ವಿಷಯ ಹೇಳಲಿಕ್ಕೋಸ್ಕರ ಇಷ್ಟು ವಿವರಣೆನ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾಕಾರನು ಮಾಡಿದ್ದಾರೆ. ಇಷ್ಟು ಮಾಡಿ ಚಂದ್ರಿಕಾ ಗ್ರಂಥ ಪಾಠಾನುಸಾರೇಣ ವಕ್ಷ್ಯಮಾಣ, ಚಂದ್ರಿಕಾ ಗ್ರಂಥನು ಉಲ್ಲೇಖ ಮಾಡ್ತಾರೆ. ತಾತ್ಪರ್ಯ ಚಂದ್ರಿಕಾ, ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಒಂದು ಮಾತು ಬಂದಿದೆ ಅಂತೆ, ಶುದ್ಧಾನಂದೋರು ಸಂವಿದ್ಯುತಿ ಬಹುಲೌ ದಾರ್ಯ ಅಂತ ಈ ತತ್ವಪ್ರಕಾಶಿಕದಲ್ಲಿ ಜಯತೀರ್ಥರು ಅವರು ರಚನೆ ಮಾಡಿದ ಶ್ಲೋಕ. ಆ ಶ್ಲೋಕದಲ್ಲಿ ಆನಂದಾದಿ ಗುಣಗಳ ಬಗ್ಗೆ ಹೇಳಿದ್ದಾರೆ. ಆ ಆನಂದ ಅನ್ನೋ ಗುಣನೆಲ್ಲ ಹೇಳಿ ಅದರ ಸಮಾನವಾಗಿ ಇವುಗಳನ್ನು ಗುಣ ಅಂತ ಹೇಳಿದಾರಂತೆ. ಯಾವುದು? ಫಲ, ಔದಾರ್ಯ, ಮತ್ತೆ ಕಾಂತಿ, ಜ್ಞಾನ, ಇದನ್ನೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ಅಲ್ಲೇನ್ ತಾತ್ಪರ್ಯ ಹೇಳಿದ್ದಾರೆ ಅಂದ್ರೆ ಎಲ್ಲ ಗುಣಗಳು. ಆ ಗುಣಗಳೆಲ್ಲ ಯಾರು? ದೇವರೇ ಗುಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಲ್ಲಾ ಗುಣಗಳು ಅದು ದೇವರೇ, ದೇವರು ಬೇರೆ ಅಲ್ಲ, ದೇವರ ಗುಣಗಳು ಬೇರೆ ಅಲ್ಲ ಅಂತ ಅದ್ರ ಬಗ್ಗೆ ವ್ಯಾಸರಾಜರ ವಿವರಣೆನೂ ಕೂಡ ಇದೆ. ಚಂದ್ರಿಕಾ ಗ್ರಂಥದಲ್ಲಿ ನಾವು ನೋಡೋಣ. ಅಂತೂ ಸದ್ಯಕ್ಕೆ ಈ ಸುಧಾ ಗ್ರಂಥದ ಈ ಭಾಗದಲ್ಲಿ ಇಷ್ಟು ವಿಷಯಗಳನ್ನ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಇಷ್ಟು ವಿವರಿಸಿದ್ದಾರೆ. ಇದರಲ್ಲಿ ಹೇಳಿರೋ ಸಾರ ಏನು ಅಂತಂದ್ರೆ, ಈ ಬೆಳಕು ಮತ್ತೆ ಸೂರ್ಯನಿಗೂ ಅವನ ಪ್ರಭೆಗೂ ಇರೋ ಭೇದ ಅದು ಎರಡು ಬೇರೆ ಬೇರೆ ಅಂತ ನೀವೇನ್ ವಾದ ಮಾಡ್ತೀರಿ, ಅದು ಬೇರೆ ಬೇರೆ ಅನ್ಲಿಕ್ಕೆ ಕಾರಣ ಕೊಡ್ತೀರಿ, ಅನೇಕ ಕಾರಣ. ಆದ್ರೆ ಅದು ಯಾವ ಕಾರಣನೂ ಒಪ್ಲಿಕ್ ಬರಲ್ಲ. ನಾವ್ ಹೇಳೋ ತರ ಎಂದೆಂದಿಗೂ ಸೂರ್ಯ ಮತ್ತೆ ಅವನ ಪ್ರಭೆ ಒಂದೇ, ಅದು ಬೇರೆ ಅಲ್ಲ ಅಂತ. ಇದೇ ವೇದವ್ಯಾಸರಿಗೆ ಅಭಿಮತ ಅಂತ ಒಂದು ಉದಾಹರಣೆ, ಒಂದು ಸಣ್ಣ ಈ ಉದಾಹರಣೆ ತಗೊಂಡು ಇಷ್ಟು ಚರ್ಚೆ ಮಾಡಿದ್ದಾರೆ. ಇದಕ್ಕೆ ಎಷ್ಟು ಚರ್ಚೆ ಅಂದ್ರೆ ಇನ್ನು ಪ್ರತಿ ವಿಷಯದಲ್ಲಿ ಇನ್ನೆಷ್ಟು ಚರ್ಚೆ ಮಾಡ್ಲಿಕ್ಕಿಲ್ಲ, ಅಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಇದಾಗಿ ಮುಂದಿನ ಮೂಲಕ್ ಬರೋಣ. 130ನೆಯ ಸುಧಾಮೂಲ. ಇಲ್ಲಿವರೆಗೆ ಅವ್ರು ಹೇಳ್ತಾರೆ, ಇಲ್ಲಿವರೆಗೆ ನಿಜವಾದ ಅರ್ಥ ನಾವು ಹೇಳಿದ್ವಿ. ಉಭಯ ವ್ಯಪದೇಶಾಧಿಕರಣ, ಅಹಿಕುಂಡಲಾಧಿಕರಣ, ಇದರ ಅರ್ಥ ಏನು? ದೇವರಿಗೂ ದೇವರ ಗುಣಗಳಿಗೂ ಎಂದೆಂದಿಗೂ ಅಭೇದ, ಒಂದೇ ಅನ್ನುವ ಅರ್ಥವನ್ನ ಇಲ್ಲಿವರೆಗೂ ಕೂಡ ಹೇಳಿದ್ವಿ. ಆದ್ರೆ ಇದರ ಜೊತೆಗೆ ಇನ್ನೊಂದು ಗೊತ್ತಾಗತ್ತೆ, ಇನ್ನೂ ಕೆಲವು ಅರ್ಥ ಗೊತ್ತಾಗತ್ತೆ, ಪ್ರಮೇಯಗಳು. ಇನ್ನೂ ಒಂದು ವಿಷಯ ನಮ್ಗೆ ಇದರಿಂದ ಗೊತ್ತಾಗ್ತಾ ಇದೆ ಅಂತ, ಅದು ಆನುಷಂಗಿಕ ಅಂತ ಕರಿತೀವಿ. ಅಂದ್ರೆ ಹೇಗೆ ಅಂದ್ರೆ, ಹಳ್ಳಿಗೆ ಹೋಗ್ಬೇಕಾಗಿತ್ತು, ನಾವು ನಡ್ಕೊಂಡು ಹೋದ್ವಿ. ದಾರಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಹೋಗ್ಬೇಕಾಗಿರೋ ಉದ್ದೇಶ ಹಳ್ಳಿಗೆ, ಆದ್ರೆ ಜೊತೆಗೆ ಹುಲ್ಲು ತುಳ್ಕೊಂಡು ಹೋಗ್ಲೇಬೇಕು, ಅನಿವಾರ್ಯ. ಹುಲ್ಲುಗಳೆಲ್ಲ ಬೆಳೆದಿದೆ, ಅದನ್ನ ತುಳಿಬೇಕು ಅಂತ ನಮ್ಗೆ ಆಸೆ ಏನಿಲ್ಲ, ಅದ್ರ ಸ್ಪರ್ಶ ಆಗ್ಬೇಕು ಅಂತ ಏನಿಲ್ಲ. ನಮಗೆ ಸ್ಪರ್ಶ, ನಮ್ಮ ದೇಹದ ಸ್ಪರ್ಶ ನಮ್ಮ ಹಳ್ಳಿಗೆ ಆಗ್ಬೇಕು ಅಂತ ನಮ್ಮ ಮನಸ್ಸಿಗಿದೆ. ಆದ್ರೆ ಹೋಗ್ಬೇಕಾದ್ರೆ ಜೊತೆಗೆ ಅನಿವಾರ್ಯ ಏನೇನು ಇದೆಯೋ ಅದ್ರ ಜೊತೆಗೆ ಎಲ್ಲವೂ ಅದನ್ನು ಕೂಡ ನಾವು ಮುಟ್ಟುಕೊಂಡೇ ಹೋಗ್ಲೇಬೇಕು, ಅನಿವಾರ್ಯ. ಆ ರೀತಿ ಪ್ರಕೃತಲ್ಲೂ ಕೂಡ ಒಂದು ವಿಷಯ, ನಿಜವಾದ ಪ್ರಮುಖ ವಿಷಯ ಹೇಳ್ಬೇಕಾಗಿ ಬರುತ್ತೆ. ಈಗ ಹರಿಸರ್ವೋತ್ತಮತ್ವನೋ ವಾಯುಜೀವೋತ್ತಮತ್ವ ಹೇಳ್ಬೇಕು.
ಅದ್ ಹೇಳ್ಬೇಕಾದ್ರೆ ಏನೇನ್ ಬರ್ಬೇಕು, ತಾರತಮ್ಯ ಹೇಳಲೇಬೇಕು, ವಾಯುದೇವರ ಗುಣ ಹೇಳ್ಬೇಕು, ಭಗವಂತನ ಗುಣ ಹೇಳ್ಬೇಕು, ಅದೆಲ್ಲ ಅನಿವಾರ್ಯ. ಅದನ್ನೆಲ್ಲ ಹೇಳ್ದೇ ಇದ್ರೆ ಈ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವದ ಪರಿಚಯನೇ ಆಗಲ್ಲ. ಆ ತರ ಇಲ್ಲಿ ಒಂದು ಅರ್ಥ ಹೇಳಿದ್ರು, ದೇವರು ಮತ್ತೆ ದೇವರ ಗುಣಗಳಿಗೆ ಅತ್ಯಂತ ಅಭೇದ, ಎರಡು ಒಂದೇ ಅಂತ. ಒಂದೇ ಅಂದಾಗ ಇನ್ನೂ ಏನೇನೋ ವಿಷಯಗಳು ನಮಗ್ ಗೊತ್ತಾಗತ್ತಂತೆ. ಅದ್ ಏನ್ ವಿಷಯ ಗೊತ್ತಾಗತ್ತೆ ಅನ್ನೋ ಹೊಸ ಚಿಂತನೆ. ಮತ್ತೆ ಇಲ್ಲಿವರೆಗೊಂದು ಘಟ್ಟ ಮುಗ್ದಿದೆ, ಇದು ಹೊಸ ಘಟ್ಟಕ್ಕೆ ಮುಂದಕ್ಕೆ ಹೋಗ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಗುರುಗಳೇ, ಹರೇ ಶ್ರೀನಿವಾಸ. ನಮಸ್ಕಾರ.